ಅಂದರೆ ಕಾಂಗ್ರೆಸ್ ಶಾಸಕರನ್ನ ಪದೇ ಪದೇ IT ಮತ್ತು ED ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಸುಬ್ಬಾರೆಡ್ಡಿ ಸಾಹೇಬರು ತುಂಬ ಕಷ್ಟಪಟ್ಟು ಬಡತನದಲ್ಲಿ ಮೇಲೆ ಬಂದು ಬೆಂಗಳೂರಿಗೆ ಬಂದು ಅವ್ರದ್ದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡು 3 ಬಾರಿ ಸತತವಾಗಿ ಶಾಸಕರಾಗಿ ಪಕ್ಷನಿಷ್ಠೆ ಅಂದರೆ ಅದು ಸುಬ್ಬಾರೆಡ್ಡಿ ಅವರು ಅಂದರೆ ಅದು ಪಕ್ಷನಿಷ್ಠೆ. ಅಂಥ ಒಂದು ವ್ಯಕ್ತಿಯನ್ನ ಇವತ್ತು ED ಅವರು ರೈಡ್ ಮಾಡ್ತಿದ್ದಾರೆ. ನಾನು BJP ಅವ್ರನ್ನ ಕೇಳ್ತೀನಿ, ಅಮಿತ್ ಶಾ ಅವ್ರ ಮಗ ಜೇಷ ಅಂತಿದ್ದಾರೆ. ಅವ್ರದ್ದು ಒಂದು ಕಂಪನಿ ಇದೆ. ಆ ಕಂಪನಿ ಟ್ರಾನ್ಸಾಕ್ಷನ್ ತುಂಬ ಕ್ಲೀನಾಗಿದೆಯಾ? IT ED ಅವ್ರಿಗೆ ಆ ಕಂಪ್ನಿ ಕಾಣಿಸ್ತಾನೇ ಇಲ್ಲ. ನಿತಿನ್ ಗಡ್ಕರಿ ಅವ್ರಿಗೆ 17 ಶುಗರ್ ಫ್ಯಾಕ್ಟ್ರಿ ಇದೆ. ಅದ್ರ ಮೇಲೆ IT ED ಅವ್ರು ಹೋಗೋದೇ ಇಲ್ಲ. ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಅವ್ರದ್ದು ಕಂಪ್ನಿಗಳಿದೆ, ಅದ್ರ ಮೇಲೆ ಯಾರೂ ಹೋಗೋದೇ ಇಲ್ಲ. ಅದಾನಿ ಮೇಲೆ ರೈಡ್ ಆಗಲ್ಲ, ಅಂಬಾನಿ ಮೇಲೆ ರೈಡ್ ಆಗಲ್ಲ, BJP ಅವ್ರ ಮೇಲೆ ರೈಡ್ ಆಗಲ್ಲ, ವಿಜಯೇಂದ್ರ ಅವ್ರ ಮೇಲೆ ರೈಡ್ ಆಗಲ್ಲ. IT ED ಅವ್ರಿಗೆ ಕಾಂಗ್ರೆಸ್ ಅವ್ರನ್ನ ನೋಡಿದ್ರೆ ಭಾಳ ಪ್ರೀತಿ. ನಾನು ಒಂದೇ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕ BJP, ಸೆಂಟ್ರಲ್ BJPನ ನೀವು ಎಷ್ಟು ಟಾರ್ಗೆಟ್ ಮಾಡಿದ್ರೂ ಹೆದರೋ ಪ್ರಸಕ್ತಿನೇ ಇಲ್ಲ. ಆದರೆ ಬರೀ ಕಾಂಗ್ರೆಸ್ ಲೀಡರ್ಸ್ನ ಟಾರ್ಗೆಟ್ ಮಾಡಿದ್ರೆ ರಾಜಕಾರಣ ಎಲ್ಲಿ ಹೋಗ್ತಾ ಇದೆ? ಆಯಿತು, ನಾಳೆ ನೆಕ್ಸ್ಟು 28ಗೆ ಸೆಂಟರಲ್ಲಿ ನಾವು ಪವರ್ಗೆ ಬರ್ತೀವಿ, 29ಗೆ ಇಲ್ಲಿ 28ಅಲ್ಲಿ ನಾವು ಬರ್ತೀವಿ, 29ಗೆ ಬರ್ತೀವಿ. ಆವಾಗಂತೂ ಖಂಡಿತವಾಗೂ ಹೇಳ್ತಾ ಇದ್ದೀನಿ, 29ಗೆ ನಾವು ಪವರ್ಗೆ ಬರ್ತೀವಿ. BJP ಅವ್ರನ್ನ ಹುಡುಕಿ ತಿಹಾರ್ ಜೈಲಂತೂ ತುಂಬಿಸ್ತೀವಿ. ಅಂದರೆ ಅವ್ರು ಏನು ಮಾಡ್ತಾರೆ ಅದನ್ನ ನೀವು ಮಾಡ್ತೀರಿ? ಅಲ್ಲಲ್ಲ, ಈಗ ಅವ್ರು ಅದು ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಅವ್ರು ಕಲ್ಲು ಹಾಕಿದ್ರೆ ನಾವೇನು ಫ್ಲವರ ಹಾಕ್ತೀವಿ? ನಾವು ಪಾಟು ಸೇರ್ಸ್ ಹಾಕ್ತೀವಿ. ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಎಲ್ಲ ಹಾಕಲ್ಲ, ನಾವು ಪಾಟು ಸೇರ್ಸ್ ಹಾಕೋದು. ಅದವ್ರಿಗೂ ಈಗ ನೀವು ಕಲ್ಲು ಅಂದರೆ ಹಿಂದೆ ಕಲ್ಲು ಹಾಕಿರೋದಕ್ಕೆ ಅವರು ಈಗ ಆಗ್ತಾ ಇದ್ದಾರೆ ಅಂತ. ನಾವು ಹಿಂದೆ ಏನು ಕಲ್ಲು ಹಾಕಿಲ್ಲ, ಮಾಡಿದ್ರಿ, ಕಲ್ಲೇನು ಹಾಕಿಲ್ಲ. ಎಲ್ಲ ಸಿಟ್ಟಿಸ್ಕೊಂತ ಇದ್ದಾರೆ ಅಧಿಕಾರಕ್ಕೆ ಬಂದ ಮೇಲೆ ಅಂತ. ನೀವು CBI ಹಂಗೆ ಬಳಸಿದ್ರಿ, CBI ನಿಂಗೆ ಬಳಸ್ಬೋದು ಅಂತ ಹೇಳ್ಕೊಟ್ಟಿದ್ದೆ ಕಾಂಗ್ರೆಸ್ನವರು ಅಂತಾರೆ BJP. ಹಾಗೇನಿಲ್ಲ, ಅಂಥದ್ದೇನು ಯಾವುದೂ ಇಲ್ಲ. ಬಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, BJP ಅವರು ಇದನ್ನು ರಿಯಾಕ್ಟ್ ಮಾಡೋದು ಒಳ್ಳೆಯದಲ್ಲ. ಸೊ ಕಾಂಗ್ರೆಸ್ MLAಗಳನ್ನ ಪದೇ ಟಾರ್ಗೆಟ್ ಮಾಡಲಾಗ್ತಿದೆ. ಇದು ಒಳ್ಳೆಯದಲ್ಲ ಅಂತ ಮಾತ್ರ ನಾನು ಅಭಿಪ್ರಾಯ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು ಸರ್.